ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಕಲಾಜ್ಯೋತಿ ಅಕಾಡೆಮಿಗೆ ಸ್ವಾಗತ. ಮೊದಲನೇದಾಗಿ ನಾನು ಸಮಸ್ತ ವೀಕ್ಷಕ ಬಂಧುಗಳೆಲ್ಲರಿಗೂ ಕೂಡ 12ನೆಯ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು. ಹ್ಯಾಪಿ ಇಂಟರ್ನ್ಯಾಷನಲ್ ಯೋಗ ಡೇ. ಈ ಸಂದರ್ಭದಲ್ಲಿ ನಾನು ಯೋಗ ದಿನಾಚರಣೆಯ ಆಚರಣೆಯ ಹಿನ್ನೆಲೆ, ಮಹತ್ವ ಹಾಗೂ ಮಹಾನ್ ವ್ಯಕ್ತಿಗಳು ಹೇಳಿದ ಹೇಳಿಕೆಗಳನ್ನು ಒಳಗೊಂಡ ಕನ್ನಡ ಭಾಷಣದ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಈ ಒಂದು ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮೊದಲನೇದಾಗಿ ನಾವು 2026ರ ಅಂತಾರಾಷ್ಟ್ರೀಯ ಯೋಗ ದಿನದ ಧ್ಯೇಯ ವಾಕ್ಯವನ್ನು ತಿಳಿದುಕೊಳ್ಳೋಣ. ಯೋಗ ಫಾರ್ ಹೆಲ್ದಿ ಏಜಿಂಗ್, ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ. ಈ ವರ್ಷದ ಧ್ಯೇಯವು ಯೋಗದ ಮೂಲಕ ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಆರೋಗ್ಯವನ್ನು ಕಾಪಾಡಿಕೊಂಡು ಆರೋಗ್ಯಕರ ಹಾಗೂ ಸಂತೋಷದಾಯಕ ಜೀವನ ನಡೆಸುವುದರ ಮೇಲೆ ಕೇಂದ್ರೀಕರಿಸಿದೆ. ಯೋಗವು ಕೇವಲ ವ್ಯಾಯಾಮವಲ್ಲ, ಅದು ಜೀವನದ ಒಂದು ಶ್ರೇಷ್ಠ ಸಾಧನೆ. ದೇಹ, ಮನಸ್ಸು ಮತ್ತು ಆತ್ಮವನ್ನು ಒಂದೇ ಸೂತ್ರದಲ್ಲಿ ಬಂಧಿಸುವ ಮಹಾನ್ ಭಾರತೀಯ ಪರಂಪರೆಯೇ ಯೋಗವಾಗಿದೆ. ಇಂದು ಜಗತ್ತಿನ 190ಕ್ಕೂ ಹೆಚ್ಚು ದೇಶಗಳು ಭಾರತದ ಈ ಅಮೂಲ್ಯ ಕೊಡುಗೆಯನ್ನು ಗೌರವದಿಂದ ಆಚರಿಸುತ್ತಿವೆ. ಹಾಗಾದರೆ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನದ ಆಚರಣೆಯ ಹಿನ್ನೆಲೆ ಏನು, ಹೇಗೆ ಈ ಒಂದು ಯೋಗ ದಿನಾಚರಣೆ ಆಚರಣೆಗೆ ಬಂತು ಅನ್ನೋದನ್ನು ನಾವೊಂದ್ಸಲ ತಿಳಿದುಕೊಳ್ಳೋದಾದರೆ, 2014ರ ಸೆಪ್ಟೆಂಬರ್ 27ರಂದು ಭಾರತದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಜೂನ್ 21ನ್ನು ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಆಚರಿಸುವ ಪ್ರಸ್ತಾಪವನ್ನು ಮಂಡಿಸಿದರು. ತದನಂತರದಲ್ಲಿ 177 ರಾಷ್ಟ್ರಗಳು ಈ ನಿರ್ಣಯವನ್ನು ಬೆಂಬಲಿಸಿದವು. ನಂತರ 2014ರ ಡಿಸೆಂಬರ್ 11ರಂದು ವಿಶ್ವಸಂಸ್ಥೆಯು ಅಧಿಕೃತವಾಗಿ ಜೂನ್ 21ನ್ನು ಅಂತಾರಾಷ್ಟ್ರೀಯ ಯೋಗ ದಿನವೆಂದು ಘೋಷಿಸಿತು. 2015ರಿಂದ ವಿಶ್ವದಾದ್ಯಂತ ಈ ದಿನವನ್ನು ಆಚರಿಸಲಾಗುತ್ತಿದೆ. ಹಾಗಾದರೆ ಈ ಒಂದು ಜೂನ್ 21ರ ವಿಶೇಷತೆ ಏನು, ಯಾಕೆ ನಮ್ಮ ಪ್ರಧಾನಮಂತ್ರಿಗಳು ಜೂನ್ 21ನ್ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಮಾಡಬೇಕು ಅನ್ನುವಂಥ ಒಂದು ಪ್ರಸ್ತಾವನೆಯನ್ನು ವಿಶ್ವಸಂಸ್ಥೆಯ ಮುಂದಿಟ್ಟರು ಅನ್ನೋದ್ರ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ. ಜೂನ್ 21ರ ವಿಶೇಷತೆ, ಉತ್ತರ ಗೋಳಾರ್ಧದಲ್ಲಿ ವರ್ಷದ ಅತಿ ದೊಡ್ಡ ದಿನ. ಜೂನ್ 21 ವರ್ಷದಲ್ಲಿ ಅತ್ಯಂತ ದೀರ್ಘ ಹಗಲಿರುತ್ತಾ ಅಂದರೆ ಅತ್ಯಂತ ದೊಡ್ಡ ಹಗಲಿರುವಂಥ ದಿನವಾಗಿದೆ. ಸೂರ್ಯನ ಶಕ್ತಿ ಮತ್ತು ಬೆಳಕಿನ ಸಂಕೇತವೇ ಜೂನ್ 21 ಆಗಿದೆ. ಭಾರತೀಯ ಯೋಗ ಪರಂಪರೆಯಲ್ಲಿ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದ ದಿನ ಜೂನ್ 21. ಆರೋಗ್ಯ, ಜಾಗೃತಿ ಮತ್ತು ಹೊಸ ಆರಂಭದ ಸಂಕೇತವಾಗಿ ಜೂನ್ 21ರಂದು ಯೋಗ ದಿನವನ್ನು ಆಚರಿಸಲು ಪ್ರಾರಂಭಿಸಲಾಯಿತು. ಹಾಗಾದರೆ ಯೋಗ ಅಂದರೆ ಏನು ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ. ಯೋಗ ಎಂಬ ಪದವು ಯುಜ್ ಎಂಬ ಸಂಸ್ಕೃತ ಪದದಿಂದ ಬಂದಿದೆ. ಹಾಗಾದರೆ ಯೋಗ ಎಂದರೇನಪ್ಪ ಅಂದರೆ ದೇಹದೊಂದಿಗೆ ಮನಸ್ಸಿನ ಸಂಯೋಗ, ಮನಸ್ಸಿನೊಂದಿಗೆ ಆತ್ಮದ ಸಂಯೋಗ, ವ್ಯಕ್ತಿಯೊಂದಿಗೆ ವಿಶ್ವದ ಸಂಯೋಗವೇ ಯೋಗ ಎಂದಿದ್ದಾರೆ. ಭಾರತದಲ್ಲಿ ಯೋಗದ ಪರಂಪರೆ. ಭಾರತ ದೇಶವು ಯೋಗದ ತವರು ಮನೆ. ಯೋಗ ಹುಟ್ಟಿದ್ದು ಭಾರತ ದೇಶದಲ್ಲಿ ಎನ್ನುವಂಥದ್ದು ಭಾರತೀಯರಾದ ನಮಗೆಲ್ಲರಿಗೂ ಕೂಡ ತುಂಬ ಚಿರಪರಿಚಿತವಾಗಿ ಗೊತ್ತಿರುವಂತಹ ವಿಷಯವಾಗಿದೆ. ಯೋಗವು ಸುಮಾರು 5000 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಯೋಗ ಅನ್ನುವಂಥದ್ದು ನಿನ್ನೆ ಮೊನ್ನೆ ಹುಟ್ಟಿರುವಂಥದ್ದಲ್ಲ, ಇದು 5000 ವರ್ಷಗಳ ಇತಿಹಾಸವನ್ನು ಹೊಂದಿರುವಂಥದ್ದು. ಯೋಗದ ಬೆಳವಣಿಗೆಯ ಹಂತಗಳನ್ನು ನಾವು ನೋಡೋದಾದರೆ, ಮೊದಲನೇದಾಗಿ ಸಿಂಧೂ ಕಣಿವೆಯ ನಾಗರಿಕತೆ, ಹರಪ್ಪ ಮತ್ತು ಮೊಹೆಂಜೋದಾರೋ ನಾಗರಿಕತೆ ಅಂತ ಏನು ಕರಿತೀವಲ್ಲ, ಅಂತಹ ಒಂದು ಸಿಂಧೂ ಕಣಿವೆ ನಾಗರಿಕತೆಯ ಹಂತದಲ್ಲಿಯೇ ಯೋಗವು ಹುಟ್ಟಿಕೊಂಡಿತು. ನಂತರ ವೇದಗಳ ಕಾಲದಲ್ಲಿಯೂ ಕೂಡ ಯೋಗ ಮುಂದುವರಿಯಿತು. ಉಪನಿಷತ್ತುಗಳ ಕಾಲದಲ್ಲಿಯೂ ಕೂಡ ಯೋಗ ಇತ್ತು. ಪತಂಜಲಿ ಅವರು ಯೋಗ ಸೂತ್ರಗಳನ್ನು ಮಂಡಿಸಿದರು. ಪತಂಜಲಿ ಮಹರ್ಷಿಯವರನ್ನು ಯೋಗಶಾಸ್ತ್ರದ ಪಿತಾಮಹ ಎಂದು ಕೂಡ ಕರೆಯುತ್ತೇವೆ. ಆಧುನಿಕ ಯುಗದಲ್ಲಿ ವಿಶ್ವವ್ಯಾಪಿ ಪ್ರಸಾರವಾಗಿರುವುದು ಯೋಗವಾಗಿದೆ. ಈ ಒಂದು 21ನೇ ಶತಮಾನದಲ್ಲಿ, ಆಧುನಿಕ ಕಾಲಘಟ್ಟದಲ್ಲಿ ಯೋಗ ಅನ್ನುವಂಥದ್ದು ಕೇವಲ ಭಾರತ ದೇಶಕ್ಕಷ್ಟೇ ಸೀಮಿತವಾಗಿಲ್ಲ, ಇಡೀ ವಿಶ್ವವ್ಯಾಪಿಯಾಗಿ ಅದು ಪ್ರಸಾರವನ್ನು ಹೊಂದಿದೆ. ಹಾಗಾದರೆ ಯೋಗಶಾಸ್ತ್ರದ ಪಿತಾಮಹರಾದ ಮಹರ್ಷಿ ಪತಂಜಲಿಯವರ ಕೊಡುಗೆಯನ್ನೊಮ್ಮೆ ನೋಡೋಣ. ಪತಂಜಲಿ ಮಹರ್ಷಿಯವರು ಯೋಗವನ್ನು ವೈಜ್ಞಾನಿಕ ರೂಪದಲ್ಲಿ ವ್ಯವಸ್ಥಿತಗೊಳಿಸಿದರು. ಪತಂಜಲಿ ಮಹರ್ಷಿಯವರು ನಮಗೆ ಅಷ್ಟಾಂಗ ಯೋಗವನ್ನು ತಿಳಿಸಿಕೊಟ್ಟಿದ್ದಾರೆ. ಅವುಗಳೆಂದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ.
ಹಾಗಾದರೆ ಯೋಗದ ಉದ್ದೇಶವೇನು? ನಾವು ಯೋಗವನ್ನು ಏಕೆ ಮಾಡಬೇಕು ಅನ್ನೋದಾದರೆ, ಆರೋಗ್ಯಕರ ಜೀವನಕ್ಕಾಗಿ ನಾವು ಯೋಗವನ್ನು ಮಾಡಬೇಕು. ಮಾನಸಿಕ ಶಾಂತಿಗಾಗಿ ಮತ್ತು ಏಕಾಗ್ರತೆಗಾಗಿ, ನಮ್ಮ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಹಾಗೂ ವಿಶ್ವದ ಶಾಂತಿಗಾಗಿ ನಾವು ಯೋಗವನ್ನು ಮಾಡಬೇಕು. ಇವು ಯೋಗದ ಉದ್ದೇಶಗಳಾಗಿವೆ. ಹಾಗಾದರೆ ಯೋಗದ ಮಹತ್ವವೇನು? ಮೊದಲನೇದಾಗಿ ದೈಹಿಕ ಆರೋಗ್ಯಕ್ಕೆ ಯೋಗ ಅನ್ನುವಂಥದ್ದು ಅವಶ್ಯಕವಾಗಿದೆ. ರಕ್ತದೊತ್ತಡವನ್ನು ನಿಯಂತ್ರಣ ಮಾಡುತ್ತದೆ. ಯೋಗವು ಹೃದಯದ ಆರೋಗ್ಯಕ್ಕೆ ಪೂರಕವಾಗಿದೆ. ದೇಹವನ್ನು ನಮ್ಯತೆಗೊಳಿಸಲು ನಾವು ಯೋಗವನ್ನು ಪ್ರತಿನಿತ್ಯ ಮಾಡಬೇಕು. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಯೋಗ ಅವಶ್ಯಕವಾಗಿದೆ. ಉಸಿರಾಟದ ಸಾಮರ್ಥ್ಯವನ್ನು ವೃದ್ಧಿ ಮಾಡುವಲ್ಲಿ ಯೋಗದ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ತದನಂತರದಲ್ಲಿ ಮಾನಸಿಕ ಆರೋಗ್ಯಕ್ಕೆ ಯೋಗ ಹೇಗೆ ಸಹಾಯ ಮಾಡುತ್ತೆ ಅನ್ನೋದನ್ನು ನೋಡೋಣ್ರಿ. ಒತ್ತಡದ ನಿವಾರಣೆ. ನಾವು ಬೆಳಗಿನಿಂದ ಸಂಜೆವರೆಗೂ ಸಾಕಷ್ಟು ಕೆಲಸಗಳನ್ನು ಮಾಡಿ ಒತ್ತಡಕ್ಕೊಳಗಾಗಿರ್ತೀವಿ. ಆ ಒಂದು ಒತ್ತಡದ ನಿವಾರಣೆಗೆ ಯೋಗ ಅವಶ್ಯಕ. ಆತಂಕವನ್ನು ಕಡಿಮೆ ಮಾಡಿಕೊಳ್ಳಲು ಯೋಗವನ್ನು ನಾವು ಮಾಡಬೇಕು. ಆತ್ಮವಿಶ್ವಾಸ ವೃದ್ಧಿಗಾಗಿ, ನೆನಪಿನ ಶಕ್ತಿಯ ಹೆಚ್ಚಳಕ್ಕಾಗಿ. ಕೆಲವು ವಿದ್ಯಾರ್ಥಿಗಳನ್ನ ಕೇಳ್ರಿ, ನಾ ಎಲ್ಲ ಓದಿರ್ತೀನಿ ರೀ, ಆದರೂ ನನಗೇನೂ ನೆನಪಿರಲ್ಲ, ನನಗೆ ಯಾವುದೂ ಮರ್ತು ಹೋಗುತ್ತಾ, ಎಲ್ಲ ಓದಿದ್ದೆಲ್ಲ ಮರ್ತು ಹೋಗುತ್ತಾ ಅಂತ ಹೇಳ್ತಿರ್ತಾರೆ. ಸೊ ಅಂಥ ವಿದ್ಯಾರ್ಥಿಗಳು ಯೋಗವನ್ನು ಮಾಡಿದರೆ ಅವರ ನೆನಪಿನ ಶಕ್ತಿ ಹೆಚ್ಚಳವಾಗುತ್ತದೆ. ಹಾಗೆ ಉತ್ತಮವಾದ ನಿದ್ರೆ ಬರಲು ನಾವು ಯೋಗವನ್ನು ಮಾಡಬೇಕಾಗತ್ತೆ. ತದನಂತರದಲ್ಲಿ ಸಾಮಾಜಿಕ ಮಹತ್ವವನ್ನು ಕೂಡ ಯೋಗ ಒಳಗೊಂಡಿದೆ. ಅದೇನಪ್ಪ ಅಂದರೆ, ಯೋಗದಿಂದ ನಮಗೆ ಸಹನೆ ಹೆಚ್ಚಾಗುತ್ತಾ, ಶಾಂತಿ ಉಂಟಾಗುತ್ತಾ, ಪರಸ್ಪರರಲ್ಲಿ ಪ್ರೀತಿ ವಿಶ್ವಾಸ ಬೆಳೆತೈತಿ. ಯೋಗದಿಂದ ನಮ್ಮಲ್ಲಿ ಮಾನವೀಯತೆ, ಮಾನವೀಯ ಮೌಲ್ಯಗಳು ಬೆಳೀತವು. ಹಾಗೆ ನಮ್ಮಲ್ಲಿ ಸಾಮರಸ್ಯದ ಗುಣವನ್ನು ಬೆಳೆಸುವಲ್ಲಿ ಯೋಗದ ಪಾತ್ರ ಅತ್ಯಂತ ಗಣನೀಯವಾಗಿದೆ. ಹಾಗಾದರೆ ಇಂತಹ ಒಂದು ಮಹತ್ವಪೂರ್ಣವಾದ ಯೋಗದ ಕುರಿತು ಮಹನೀಯರು ಹೇಳಿದಂಥ ಹೇಳಿಕೆಗಳನ್ನೊಮ್ಮೆ ನೋಡೋಣ. ಮೊದಲನೇದಾಗಿ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರ ಒಂದು ವಾಕ್ಯವನ್ನು ನೋಡೋಣ. ಯೋಗವು ಮಾನವನ ಅಂತರಂಗದ ದಿವ್ಯ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ ಎಂದು ಹೇಳಿದ್ದಾರೆ. ತದನಂತರ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಯೋಗದ ಕುರಿತು ಹೇಳಿದ ಹೇಳಿಕೆ ಏನಪ್ಪ ಅಂದರೆ, ಆರೋಗ್ಯವೇ ನಿಜವಾದ ಸಂಪತ್ತು ಎಂದಿದ್ದಾರೆ. ತದನಂತರ ಪತಂಜಲಿ ಮಹರ್ಷಿಯವರು ಯೋಗಂ ಚಿತ್ತವೃತ್ತಿ ನಿರೋಧಂ ಎಂದು ಹೇಳಿದ್ದಾರೆ. ನಂತರ ಭಾರತದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಯೋಗ ಈಸ್ ಇಂಡಿಯಾಸ್ ಗಿಫ್ಟ್ ಟು ದ ವರ್ಲ್ಡ್ ಎಂದು ಹೇಳಿದ್ದಾರೆ. ಶ್ರೀ ಅರವಿಂದರು ಹೇಳುವಂತೆ ಯೋಗವು ಮಾನವನ ಜೀವನವನ್ನು ದೈವಿಕ ಜೀವನವನ್ನಾಗಿ ಪರಿವರ್ತಿಸುತ್ತದೆ. ನೋಡ್ರಿ ಯೋಗ ಏನು ಮಾಡತ್ತಪ್ಪ ಅಂದ್ರೆ, ಮಾನವನ ಜೀವನವನ್ನು ದೈವಿಕ ಜೀವನವನ್ನಾಗಿ ಪರಿವರ್ತಿಸುತ್ತದೆ ಅಂಥೇಳಿ ಶ್ರೀ ಅರವಿಂದ್ರವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಯೋಗ ದಿನದ ಕುರಿತಾಗಿ ನಾವೀಗ ಒಂದು ಪುಟ್ಟ ಕವನವನ್ನು ನೋಡೋಣ. ಭಾರತದ ಭವ್ಯ ಪರಂಪರೆ ಯೋಗ, ಜಗಕ್ಕೆ ನೀಡಿದ ಅಮೂಲ್ಯ ಯೋಗ, ದೇಹ ಮನಗಳ ಸೇತುವೆ ಇದು, ಶಾಂತಿ ಸುಖದ ಸಂದೇಶವಿದು, ರೋಗವ ದೂರಿಸಿ ಆರೋಗ್ಯ ನೀಡು, ಮಾನವ ಹೃದಯದ ಬೆಳಕಾಗು, ಮಾನವ ಹೃದಯದ ಬೆಳಕಾಗು. ಯೋಗದ ಬಗ್ಗೆ ಕೆಲವೊಂದಿಷ್ಟು ಘೋಷಣೆಗಳನ್ನು ನಾವು ತಿಳಿದುಕೊಳ್ಳುವುದು ಅತ್ಯಂತ ಅವಶ್ಯಕ. ಪ್ರತಿದಿನ ಯೋಗ ಆರೋಗ್ಯದ ಯೋಗ. ಯೋಗ ಮಾಡಿ ರೋಗ ಓಡಿಸಿ. ಯೋಗವೇ ಆರೋಗ್ಯದ ಆಧಾರ. ಯೋಗ ಭಾರತದಿಂದ ವಿಶ್ವಕ್ಕೆ ದೊರೆತ ಉಡುಗೊರೆಯಾಗಿದೆ. ಯೋಗ ಮಾಡಿ ಜೀವನವನ್ನು ಹಸನಾಗಿಸಿ. ಯೋಗವು ಕೇವಲ ಆಸನಗಳ ಸಮೂಹವಲ್ಲ, ಅದು ದೇಹದ ಆರೋಗ್ಯ, ಮನಸ್ಸಿನ ನೆಮ್ಮದಿ ಮತ್ತು ಆತ್ಮದ ಉದಾತ್ತತೆಯನ್ನು ಸಾಧಿಸುವ ಜೀವನದ ಪದ್ಧತಿಯಾಗಿದೆ. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ. ಯೋಗ ಫಾರ್ ಹೆಲ್ದಿ ಏಜಿಂಗ್ ಎಂಬ 2026ರ ಧ್ಯೇಯ ವಾಕ್ಯದೊಂದಿಗೆ ನಾವು ಪ್ರತಿದಿನ ಯೋಗವನ್ನು ಜೀವನದ ಭಾಗವಾಗಿಸೋಣ. ಆರೋಗ್ಯವಂತ ವ್ಯಕ್ತಿ, ಆರೋಗ್ಯವಂತ ಸಮಾಜ ಮತ್ತು ಆರೋಗ್ಯವಂತ ರಾಷ್ಟ್ರ ನಿರ್ಮಾಣಕ್ಕೆ ಯೋಗವೇ ದಾರಿದೀಪವಾಗಲಿ. ಯೋಗ ನಮ್ಮ ಸಂಸ್ಕೃತಿ, ಆರೋಗ್ಯ ನಮ್ಮ ಸಂಪತ್ತು. ಪ್ರತಿದಿನ ಯೋಗ ಸದಾ ನಿರೋಗ. ಈ ಒಂದು ವಿಡಿಯೋ ಹೇಗಿತ್ತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.